ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಕಲ್ಪವೇಂದ್ರ ಕಂಬಾಳು. ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀನಿ ಅಂತ ಭಾವಿಸಿದ್ದೀನಿ. ಇವತ್ತು ವಿಶೇಷವಾಗಿ ನಾನು ಹೋಗ್ತಾ ಇರೋದು ತುಮಕೂರು ದಸರಾ ನೋಡಲಿಕ್ಕೆ. ಇದು ಹೆಂಗೆ ಅಂದರೆ, ಸಂಜೆ ಆದಮೇಲೆ ಲೈಟಿನ ಬೆಳಕು ನೋಡೋಕ್ಕೆ ಒಂದು ಚೆಂದ. ಮೈಸೂರು ದಸರಾ ನೋಡೋಕ್ಕಂತೂ ನಾವು ಹೋಗೋಕ್ಕಾಗಲ್ಲ, ಯಾಕೆಂದರೆ ನಮಗೆ ದೂರ ಇದೆ ಮತ್ತು ಜನಸಂದಣಿ ಜಾಸ್ತಿ ಇರುತ್ತೆ ಅಂಥೇಳಿ ಕಳೆದ 2 ವರ್ಷದಿಂದ ತುಮಕೂರಿನಲ್ಲಿ ದಸರಾ ಮಾಡ್ತಾಯಿದ್ದಾರೆ. ಅದು ಸಂಭ್ರಮ ನೋಡಲಿಕ್ಕೆ 2 ಕಣ್ಣು ಸಾಲದು. ಆ ಲೈಟಿಂಗ್ಸ್ ಇರ್ಬೋದು, ಆ ಜನ, ಮತ್ತು ಅದು ಆಕರ್ಷಣೀಯವಾಗಿ ಮಾಡ್ತಾ ಇರೋದು, ಆ ವೇದಿಕೆಗಳು, ಅಲ್ಲಿ ನಡೀತಾ ಇರೋ ಕಾರ್ಯಕ್ರಮಗಳು ಭಾಳ ಖುಷಿ ಕೊಡುತ್ತೆ ಮನಸ್ಸಿಗೆ. ಸಮಯ ಸಿಕ್ಕಿದ್ರೆ ನೀವು ಹೋಗಿ ಬನ್ನಿ, ಇನ್ನೂ 2 ದಿವಸ ಇರುತ್ತೆ. ಸೊ ಮ್ಯಾಟ್ರಿಗೆ ಬಂದುಬಿಡ್ತೀನಿ. ಏನಪ್ಪ ಅಂದರೆ, ಕಳೆದ 2 ವರ್ಷದಿಂದ ರಾಜ್ಯ ಸರ್ಕಾರ ಮತ್ತು ಜಿಲ್ಲೆ ವತಿಯಿಂದ, ಏನು ತುಮಕೂರು ಜಿಲ್ಲೆ ಇದು, ಆ ವತಿಯಿಂದ ದಸರಾ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ಅದಕ್ಕೂ ಮುಂಚೆ ಏನು ನಮ್ಮ ತುಮಕೂರಿನ ಬಾರ್ಲೈನ್ ರಸ್ತೆಯಲ್ಲಿ ಪೆಟ್ರೋಲ್ ಬಂಕ್ ಇದೆ, ಆ ಮಾಲೀಕರು ಇದೇ ಹೈಸ್ಕೂಲ್ ಫೀಲ್ಡ್ನಲ್ಲಿ ತುಂಬ ವಿಜೃಂಭಣೆಯಿಂದ ಎಲ್ಲ ತುಮಕೂರಿನ ದೇವತೆಗಳು ಎಲ್ಲ ಕರೆಸಿ ಕೊನೆ ದಿವಸ ಬನ್ನಿ ಮರ ಕಡಿಯೋ ವ್ಯವಸ್ಥೆ ಮಾಡ್ತಾರಲ್ಲಿ. ಸೊ 2 ವರ್ಷದಿಂದ ರಾಜ್ಯ ಸರ್ಕಾರನೇ ವಹಿಸ್ಕೊಂಡಿರೋದ್ರಿಂದ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡಿದ್ದಾರೆ. ಆದರೆ ಒಂದು ಮನಸ್ಸಿಗೆ ಏನಪ್ಪ ಬೇಜಾರಂದರೆ, ಕೆಲವು ಕಾರ್ಯಕ್ರಮಗಳಿಗೆ ಬರೀ VIP ಗಳಿಗೆ ಇದಕ್ಕಷ್ಟೇ ಬಿಟ್ಟಿದ್ದಾರೆ. ಮತ್ತು ಟಿಕೆಟ್ ಅವೆಲ್ಲ ಸಿಗಬೇಕು ಅಂದರೆ ಅದಕ್ಕೆಲ್ಲ ಒಳ್ಳೆ VVIP ಮತ್ತು VIP ಗಳು ಮತ್ತು ರಾಜಕಾರಣಿಗಳ್ಗೆ ಅವ್ರಿಗಷ್ಟೇ ಅವಕಾಶ ಇತ್ತು ಕೆಲವು ಕಾರ್ಯಕ್ರಮಗಳಲ್ಲಿ. ಅದೊಂದು ಬೇಜಾರಾಯಿತು. ಯಾಕೆಂದರೆ MG ಸ್ಟೇಡಿಯಂ ಮೊನ್ನೆ ಪಂಜಿನ ಕವಾಯತು, ಕಂಬದ ರಂಗಯ್ಯ ಅವರೆಲ್ಲ ಬಂದಿದ್ದರು. ಅಂದರೆ ಅವರು ಯೋಚನೆ ಮಾಡಬೇಕು. ಯಾಕೆಂದರೆ ಈಗ ಮೊನ್ನೆ ಬೆಂಗಳೂರಲ್ಲಿ ಕಪ್ ಗೆದ್ದಾಗ ಇವರು ಬಂದಿದ್ರಲ್ಲ, ನಮ್ಮ ಕ್ರಿಕೆಟ್ ಅವರು ಬಂದಾಗ ಕಾಲು ತುಳಿತಾಯಿತು, ಜನಕ್ಕೆ ಸಮಸ್ಯೆ ಆಯಿತು. ಸೊ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಮಾಡಿರ್ತಾರೆ. ಆದರೆ ಎಲ್ಲೋ ಒಂದು ಕಡೆ ನಮ್ಮ ತಾಲೂಕು, ನಮ್ಮ ರಾಜ್ಯ, ನಮ್ಮ ದೇಶದಲ್ಲಿ ಈ ಥರ ಒಂದು ಕಾರ್ಯಕ್ರಮ ನೋಡಲಿಕ್ಕೆ ಜನರು ಒಂದು ಟಿಕೆಟ್ ತೊಗೊಂಡು ಒಳಗಡೆ ಹೋಗಬೇಕು ಅಂದರೆ ಭಾಳ ಬೇಜಾರಾಗುತ್ತೆ. ಇರಲಿ, ಎಲ್ಲರ ಅನುಕೂಲ ಆಗಬೇಕು ಅಂತಲೇ ಮಾಡಿರ್ತಾರೆ. ಸೊ ಇವತ್ತು ನಾವು ಬಂದಿರೋದು ದಸರಾ ನೋಡಲಿಕ್ಕೆ, ಅದಷ್ಟೇ ಮಾಡೋಣ, ಬೇರೆ ವಿಚಾರ ಬೇಡ ನಮಗೆ. ಒಳಗಡೆ ಹೋದರೆ ಇವತ್ತು ವಿಶೇಷವಾಗಿ ಫಲಪುಷ್ಪ ಪ್ರದರ್ಶನ ಅಂತೇಳಿ ಮಾಡಿದ್ರು. ತುಂಬ ಚೆನ್ನಾಗಿದೆ. ಇದು ಇನ್ನೊಂದು ಏನಪ್ಪ ಅಂದರೆ, ವಿಶೇಷವಾಗಿ ಸೂಚನೆ ಅಂತಲೇ ಹೇಳ್ತೀನಿ. ಯಾಕೆ ಅಂದರೆ, ನಾವು ಅನುಭವಿಸಿದ್ದು, ಮಕ್ಕಳನ್ನ ಕರ್ಕೊಂಡು ಹೋಗೋದಾದರೆ ಆದಷ್ಟು ಸಂಜೆಗಿನ್ನ ಮುಂಚೆ ಈ ವಸ್ತು ಪ್ರದರ್ಶನ ಅಥವಾ ಏನು ಫಲಪುಷ್ಪ ಪ್ರದರ್ಶನ ಇದೆ ಇಲ್ಲಿಗೆ ಹೋಗಿ. ಲೈಟಿಂಗ್ಸ್ ನೋಡೋದಾದರೆ 6 ಗಂಟೆ ಮೇಲೆ ಹೋಗಿ, ಭಾಳ ಒಳಿತು. ಯಾಕೆಂದರೆ ಮಕ್ಕಳು ಮರಿ ಕಟ್ಕೊಂಡು ಭಾಳ ಕಷ್ಟ ಇದೆ, ತುಂಬ ಕ್ರೌಡ್ ಇರುತ್ತೆ, ತುಂಬ ಜನ ಇದ್ದಾರೆ. ಯಾಕೆಂದರೆ ನಮ್ಮಂತೆ ಅವರು ಬಂದಿರ್ತಾರೆ ನೋಡಲಿಕ್ಕೆ ಆಸೆ. ನೋಡಿ, ಒಂದು ವಿಧಾನಸೌಧ ಆಗ್ಬೋದು, ಪುನೀತ್ ರಾಜ್ಕುಮಾರ್ ಅದಾಗಿರ್ಬೋದು, ಈ ಸ್ಪೈಡರ್ ಮ್ಯಾನು, ಮತ್ತು ಇದ್ರೊಳಗಡೆ ವಿಶೇಷವಾಗಿ ಗಮನ ಸೆಳೆದಿದ್ದು ಅಂದರೆ ಮರಳಿನ ಕಲಾಕೃತಿ. ಇಲ್ಲಿ ದಸರಾ ಆನೆ ಮತ್ತು ಅಂಬಾರಿ ಮರಳಲ್ಲಿ ಮಾಡಿ ತುಂಬ ಚೆನ್ನಾಗಿ ಬಿಡಿಸಿದ್ದಾರೆ. ಅವ್ರಿಗೊಂದು ಹ್ಯಾಟ್ಸ್ ಆಫ್. ಯಾಕೆ ಈ ಕಲಾಕೃತಿ ಮಾಡಿರೋ ಕಲೆಗಾರನಿಗೆ ನಮ್ಮ ಕಡೆಯಿಂದ. ಇದಾದಮೇಲೆ ಪತಂಗಗಳ ಲೋಕ ಅಂತ ಮಾಡಿದ್ದಾರೆ. ಇದರೊಳಗಡೆ ಯಾವ್ಯಾವ ಪ್ರಭೇದದ ಚಿಟ್ಟೆ ಇದೆ, ಎಷ್ಟು ವೆರೈಟಿ ಇದೆ, ಮತ್ತು ಎಷ್ಟು ದೊಡ್ಡ ಚಿಟ್ಟೆ ಇದೆ, ಅದೆಲ್ಲ ವಿವರಣೆ ಕೊಟ್ಟಿದ್ದಾರೆ. ಇದಾದಮೇಲೆ ಈ ಮೀನುಗಾರಿಕೆ ಇಲಾಖೆಯಿಂದ ಎಷ್ಟು ವೆರೈಟಿ ಮೀನಿದೆಯೋ ಮ್ಯಾಕ್ಸಿಮಮ್ ಅವರು ಕಲೆಕ್ಷನ್ ಮಾಡಿ ತೊಗೊಂಬಂದು ಜನ ನೋಡಲಿ ಅಂತಲೇ ಒಂದು ವಸ್ತು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಇದು ಸಖತ್ತಿದೆ. ಮಕ್ಕಳು ನೋಡಲಿಕ್ಕಂತೂ ತುಂಬ ಖುಷಿ ಅನಿಸುತ್ತೆ. ನೋಡಿ, ಎಷ್ಟು ಕಲರ್ಸ್ ಇದೆ, ಎಷ್ಟು ವೆರೈಟಿ ಇದೆ, ಅದು ಹೇಳಲಿಕ್ಕೆ ಬರೋಲ್ಲ. ಎಲ್ಲ ಬರೆದಿದ್ದಾರೆ. ಅದು ನೋಡಬೇಕು ಅಂದರೆ ಟೈಮ್ ಬೇಕು. ಮತ್ತು ವಿಶೇಷವಾದ ಆಮೆ ಇದೆಲ್ಲ ಇಟ್ಟಿದ್ದಾರೆ. ಮತ್ತು ಅಮೃತ ಗ್ರಾಮ ಪಂಚಾಯತ್ ಕಾಮಗಾರಿ ವತಿಯಿಂದ ಜಿಲ್ಲಾ ಪಂಚಾಯತಿಯವರು ಒಂದು ಮಾದರಿ ಗ್ರಾಮ, ಮಾದರಿ ಶಾಲೆ ಯಾವ ಥರ ಇರಬೇಕು ಅಂತಲೂ ಸಹ ಇಟ್ಟಿದ್ದಾರೆ. ಒಂದು ವಸ್ತು ಪ್ರದರ್ಶನ ಅಂದರೆ ಒಂದು ಅರ್ಥಪೂರ್ಣವಾಗಿದೆ. ಒಳಗಡೆ ಹೋದರೆ ಲಾಸ್ ಏನಿಲ್ಲ. ಯಾಕೆಂದರೆ ನಾವು ಯಾವುದು ಪೇ ಮಾಡಿ ಒಳಗಡೆ ಹೋಗಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಸೊ ಹಂಗಾಗಿ ನೋಡ್ಬೋದು. ನೋಡಿ, ಇಲ್ಲಿ ಇದು ಏನು ಪಶು ಸಂಗೋಪನಾ ಇಲಾಖೆ, ಪಶು ಇಲಾಖೆಯವರು ನಮ್ಮ ಜಾನುವಾರುಗಳು, ಹೈನು ತಳಿ, ನಾಟಿ ತಳಿ ಎಷ್ಟು ಪ್ರಭೇದ ಇದೆ ಅಷ್ಟು ಪ್ರಭೇದಗಳನ್ನು ಸಹ ಇಲ್ಲಿ ಅದು ಕಲಾಕೃತಿಗಳನ್ನ ಮಾಡಿ ತುಂಬ ಚೆನ್ನಾಗಿಟ್ಟಿದ್ದಾರೆ. ನೋಡಿದ್ರೆ ಎದ್ದು ಬರುತ್ತೇನೋ, ನಿಜ ನಿಂತಿದೆ, ಎತ್ತು ನಿಂತಿದೆ, ಹಸು ನಿಂತಿದೆ, ನೋಡಿ ಎಷ್ಟು ಚೆನ್ನಾಗಿದೆ, ಎಮ್ಮೆ ನಿಂತಿದೆ, ಕುರಿ ನಿಂತಿದೆ ಅನ್ನೋ ಲೆಕ್ಕಾಚಾರಕ್ಕೆ ಮಾಡಿದ್ದಾರೆ. ತುಂಬ ಖುಷಿ ಅನ್ನಿಸ್ತು. ಇದು ಬಿಟ್ಟರೆ ಇನ್ನು ಹೆಲಿಕ್ಯಾಪ್ಟ್ರು HAL ವತಿಯಿಂದ ಮಾಡಿದ್ದಾರೆ. ಇದು ಹೆಲಿಕ್ಯಾಪ್ಟ್ರು ಯಾವ ಥರ ಕೆಲಸ ಮಾಡುತ್ತೆ ಇಂಜಿನ್ ಒಳಗಡೆ
ಅದನ್ನು ಸಹ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಮತ್ತು ಅವರು ಎಕ್ಸ್ಪ್ಲೇನ್ ಕೂಡ ಮಾಡ್ತಾರೆ. ಅಲ್ಲಿ ಸ್ಟಾಫ್ ಇರ್ತಾರೆ, ನಿಮ್ಗೆ ಯಾವ ಥರ ಎಕ್ಸ್ಪ್ಲೇನ್ ಬೇಕೋ ಆ ಥರ ಎಕ್ಸ್ಪ್ಲೇನ್ ಮಾಡ್ತಾರೆ, ಯಾವ ಥರ ಓಡುತ್ತೆ ಅಂಥೇಳಿ ತೋರಿಸ್ಕೊಡ್ತಾರೆ. ನೋಡ್ಬೋದು, ಏನು ತೊಂದರೆ ಇಲ್ಲ. ಬಟ್ ಮಕ್ಳನ್ನ ಕರ್ಕೊಂಡು ಹೋದರೆ ಬಹಳ ಹುಷಾರಾಗಿರ್ಬೇಕು, ಯಾಕೆಂದರೆ ಅಷ್ಟು ಕ್ರೌಡ್ ಇರುತ್ತೆ, ಅಷ್ಟು ಜನ ಇರ್ತಾರೆ. ಸೊ ನೋಡಿ, ಇದು ರಾಕೆಟ್ ಮತ್ತು ಲ್ಯಾಂಡ್ ಆದಮೇಲೆ ಏನು ಕೆಲಸ ನಾವೆಲ್ಲ ಟಿ ವಿಲಿ ನೋಡ್ತೀವಿ. ಇದು ಆಕ್ಸಿಜನ್ ಅದೇನು ಆ ಕೋಟು ಅದು ಯೂನಿಫಾರ್ಮ್ ಏನು ಬರುತ್ತೋ ಅದನ್ನೆಲ್ಲ ಕಣ್ಣಾರೆ ನೋಡ್ಬೋದು. ಸೊ ಅದೊಂದು ಇಟ್ಟಿದ್ದಾರೆ. ನಮ್ಮ ಇಂಡಿಯನ್ ಆರ್ಮಿಲಿ ಯಾವ ಥರ ಸ್ಟ್ರಕ್ಚರಲ್ಲಿ ಇದು ಏನು ಟ್ಯಾಂಕರ್ ಬರುತ್ತೆ, ಅದು ಚೈನ್ ಲಿಂಕಲ್ಲಿ ರನ್ ಆಗುತ್ತಲ್ಲ, ಅದನ್ನೆಲ್ಲ ನೋಡಲಿಕ್ಕೆ ಇಟ್ಟಿದ್ದಾರೆ. ಯಾವ ಥರ ರನ್ ಆಗುತ್ತೆ ನೋಡಿ. ನಮ್ಮ ಬೆಂಗಳೂರು ಮೆಟ್ರೋ, ಇದು BMRCL ಆ ವತಿಯಿಂದ ಮಾಡಿರೋದು. ತುಂಬ ಚೆನ್ನಾಗಿ ತೋರಿಸಿದ್ದಾರೆ ನೋಡಲಿಕ್ಕೆ ಮಕ್ಕಳಿಗೆ. ಮತ್ತು ವೈಜ್ಞಾನಿಕವಾಗಿ ನಮ್ಮ ಸಿದ್ಧಗಂಗಾ ಮಠದಲ್ಲಿ ಏನು ಮಾಡುತ್ತಿದ್ದಾರೋ ವಸ್ತು ಪ್ರದರ್ಶನ ಕೈಗಾರಿಕಾ ಅಂಥೇಳಿ ಅದೇ ಥರ ಇದೆ, ಅದಕ್ಕಿಂತ ಇನ್ನೂ ಚೆನ್ನಾಗಿದೆ ಅಂತಲೇ ಹೇಳಬೇಕು. ಮತ್ತು ನಮ್ಮ ತುಮಕೂರು ಹೆಸರುವಾಸಿಯಾಗಿರೋದು ನಾರು ತೆಂಗು. ಈ ತೆಂಗು ಎಲ್ಲಿ ಅಂದರೆ ಇರೋದು ವರ್ಲ್ಡಲ್ಲಿ 7 ಖಂಡದಲ್ಲಿ 6 ಖಂಡಕ್ಕೆ ಇಲ್ಲಿಂದ ಮೆಟೀರಿಯಲ್ ಸಪ್ಲೈ ಮಾಡ್ತಾರಂತೆ. ನಮ್ಮ ದೇಶದ, ನಮ್ಮ ರಾಜ್ಯದ ತುಮಕೂರಿನ ಹೆಮ್ಮೆ ಇದು ನೋಡಿ. ಇದು ಮರಳಿನ ಕಲಾಕೃತಿ, ಒಂದು ಏನೋ ಒಂದು ಬೆಟ್ಟದ ಥರ ಮಾಡಿ. ಮತ್ತು ನಮ್ಮ ಮಧುಗಿರಿನಲ್ಲಿ ಜಲಪಾತ ಇದೆ ಅಂತ ಪ್ರಮಾಣದಲ್ಲಿ ನನಗೆ ಗೊತ್ತೇ ಇರಲಿಲ್ಲ. ಸ್ಕ್ಯಾನರ್ ಕೊಟ್ಟಿದ್ದಾರೆ, ಸ್ಕ್ಯಾನರ್ ಮಾಡ್ಕೊಂಡು ಲೊಕೇಶನ್ ತೊಗೋಬೋದು. ಸೊ ಇದಾದಮೇಲೆ ಯಾರ್ಯಾರು ಕವಿಗಳು, ಸಾಹಿತಿಗಳು ಮತ್ತು ಏನು ನಮ್ಮ ಪುಸ್ತಕ ಓದೋದು ಕಾದಂಬರಿಕಾರರು ಯಾರಿದ್ದಾರೋ ಅವ್ರದ್ದೆಲ್ಲ ಅರ್ಥಪೂರ್ಣವಾಗಿ ಫೋಟೋಗಳು ಹಾಕಿ ಅವ್ರ ಪುಸ್ತಕಗಳ್ನೂ ಸಹ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಒಂದೇ ಕಡೆ ಇಷ್ಟು ಸಿಗಬೇಕು ಅಂದರೆ ಸಖತ್ ಕಷ್ಟಪಟ್ಟಿದ್ದಾರೆ, ಪ್ರಯತ್ನ ಮಾಡಿದ್ದಾರೆ. ಮತ್ತು ಈ ಕೃಷಿ ಉಪಕರಣಗಳು ಇವಾಗಿಂದ ಏನಿದೆ, ಮುಂಚೆ ಏನಿತ್ತು ಅದನ್ನು ಸಹ ಇಟ್ಟಿದ್ದಾರೆ. ಮತ್ತು ಇದು ಎಲ್ಲ ಥರ ಮ್ಯೂಸಿಯಂ ಕಾರು, ಯಾವ ಥರ ಒಂದು ಬೂಟ್ಸ್ ಥರ ಕಾರು, ಒಂದು ಶೆಟ್ಲಕ್ಕೆ ಹಾಕ್ತಾರ ಕಾರು, ಮತ್ತು ಒಂದು ಏನಿದು ಕಲ್ಲಂಗಡಿ ಹಣ್ಣು ಥರ, ಒಂದು ಫುಟ್ಬಾಲ್ ಥರ, ಒಂದು ಹೆಲ್ಮೆಟ್ ಥರ, ಆ ಥರ ಕಾರೆಲ್ಲ ಇದೆ ಅಂತೇಳಿ ಮಾಡ್ಬೋದು. ಅದನ್ನು ವಸ್ತು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಇನ್ನು ರೇಷ್ಮೆ ಇಲಾಖೆಯವರು, ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇದು ಏನು ನಮ್ಮ ಸಿದ್ಧಗಂಗಾ ವೈದ್ಯಕೀಯ ವಿದ್ಯಾಲಯ ಏನಿದೆಯೋ ಆ ವತಿಯಿಂದ ಏನು ಕಾಯಿಲೆ ಬರುತ್ತೆ ಮನುಷ್ಯನಿಗೆ ಅದೆಲ್ಲ ನೀಟಾಗಿ ತೋರಿಸಿದ್ದಾರೆ. ಬಿಟ್ಟರೆ ಏನು ಕೃತಿಕ ಬುದ್ಧಿ ಮತ್ತು ಮನುಷ್ಯನ ಇದು ಅಂತೇಳಿ ತೋರಿಸಿದ್ದಾರೆ. ಇದು ತುಂಬ ಚೆನ್ನಾಗಿದೆ. ಮತ್ತು ಇಲ್ಲಿ ಕನ್ನಡ ಮೇರು ನಟರು ಮತ್ತು ಬುದ್ಧ, ಬಸವ, ಅಂಬೇಡ್ಕರು ಮತ್ತು ಅವ್ರ ಕಲಾಕೃತಿಗಳು, ಅವ್ರ ಫೋಟೋಗಳು, ಮತ್ತು ಯಾರು ಸಾಧನೆ ಮಾಡಿದ್ದಾರೆ ನಮ್ಮ ಕನ್ನಡ ನಾಡಲ್ಲಿ ಅಷ್ಟು ಜನದ ಭಾವಚಿತ್ರಗಳು, ಫೋಟೋಗಳು ಅದೆಲ್ಲ ತೋರಿಸಿದ್ದಾರೆ ನೋಡಿ. ಇನ್ನು ಹೊರಗಡೆ ಇನ್ನು ಎಕ್ಸಿಟಿಗೆ ಬಂದರೆ ಇದು ಪುಷ್ಪ ಪ್ರದರ್ಶನ, ಇದೊಂದು ಅರ್ಥಪೂರ್ಣವಾಗಿದೆ. ದಯವಿಟ್ಟು ತುಮಕೂರಲ್ಲಿ ಹತ್ತಿರದಲ್ಲಿ ಯಾರ್ಯಾರಿದ್ದೀರೋ ಎಲ್ಲ ಹೋಗಿ ಬನ್ನಿ. ಓರ್ತಿದೆ, ಲಾಸ್ ಅಂತೂ ಇಲ್ಲ. ಭಾಳ ಹುಷಾರಾಗಿರಿ, ಕೇರ್ಫುಲ್ಲಾಗಿ ಹೋಗಿ ಬನ್ನಿ. ಎಲ್ರಿಗೂ ಒಳ್ಳೆಯದಾಗಲಿ. ಮತ್ತು ಅಲ್ಲಿಂದ ಮತ್ತು ಊಟಕ್ಕೆ ಹೋಗಬೇಕಲ್ಲ. ಸೊ ಪಕ್ಕದಲ್ಲಿ ಸ್ಟಾಲ್ ಇದೆ, ಏನು ಫುಡ್ ಸ್ಟ್ರೀಟ್ ಅಂತ ಕರಿತೀವೋ ಅದಕ್ಕೆ ದೊಡ್ಡದೊಂದು ಸ್ಟಾಲ್ ಹಾಕಿದ್ದಾರೆ. ಸೊ ಅಲ್ಲಿ ಹೋಗಿ ನಾವು ಸ್ವಲ್ಪ ಸಣ್ಣ ಪುಟ್ಟ ಎಲ್ಲ ತೊಗೊಂಡ್ವಿ. ಒಂದೇನು ಬಜ್ಜಿ ಆಗಿರ್ಬೋದು, ಮತ್ತು ಈ ದೋಸೆ, ಚುರುಮುರಿ, ಮತ್ತು ಯಾವುದು ಚೀಸ್ ಕೇಕು, ಅದು ಭಾಳ ಚೆನ್ನಾಗಿತ್ತು. ಬಟ್ ಏನಂದರೆ ಹೊರಗಡೆ ತಿನ್ನೋದಕ್ಕಿಂತ ಅಲ್ಲಿ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಯಾಕೆಂದರೆ ಅವರು ಸ್ಟಾಲ್ ಬಾಡಿಗೆ ಅದು ಇದೆಲ್ಲ ಕೊಡಬೇಕಾಗಿ, ಹಂಗಾಗಿ ಅದು ಇದ್ದೇ ಇರುತ್ತೆ. ಅದು ಏನೂ ಮಾಡೋಕ್ಕಾಗಲ್ಲ, ಎಲ್ಲರದ್ದು ಜೀವನನೇ ಅಲ್ವಾ. ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಸಿಗಿದ್ವಿ, ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಇದೇ ಫಸ್ಟ್ ಟೈಮ್ ನನ್ನ ಮಗನಿಗೆ ಚೀಸ್ ಕೇಕ್ ತಿನ್ನಿಸಿದ್ದು ನೋಡಿ. ಮೋಸ್ಟ್ಲಿ ಹೆಂಗೆ ಮಾಡ್ಕೋತಾನೆ, ಇಷ್ಟ ಆಗಿಲ್ಲ ಅನಿಸುತ್ತೆ. ಸೊ ನಾವು ನೋಡ್ಕೊಂಡು ಇವ್ರನ್ನ ಆಟೋ ಹತ್ತಿಸಿ ನಾನು ನಮ್ಮ ಮಡದಿಯವರು ಬೈಕ್ ಹತ್ಕೊಂಡು ಸೀದಾ ಊರ ಕಡೆ ಬಂದು ನೆಮ್ಮದಿಯಾಗಿ ಮಲ್ಕೊಂಡ್ವಿ. ನಾವು ಕ್ಷೇಮವಾಗಿ ಮನೆ ಸೇರಿದ್ದೀವಿ. ನೀವು ಆರಾಮಾಗಿರಿ, ಖುಷಿಯಾಗಿರಿ. ಇವತ್ತಿನ ಬ್ಲಾಗ್ ಇಷ್ಟು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು ಎಲ್ರಿಗೂ. ಶರಣು ಶರಣಾರ್ಥಿ.